ನಮಸ್ಕಾರ ವೀಕ್ಷಕರೇ, ಕಲಾ ಟಿವಿ ಕನ್ನಡ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ತಾಯಿಗೆ ಯಾವ ರೀತಿ ನಾವು ಕೈಯು ಮತ್ತು ಕಾಲುಗಳನ್ನ ರೆಡಿ ಮಾಡ್ಕೊಬೋದು ಅಂತಂದ್ಬಿಟ್ಟು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ. ಮೊದಲು ನಾವು ಕೈಗಳಿಗೆ ಬ್ಲೌಸ್ ಪೀಸ್ನ ಯಾವ ರೀತಿ ಸುತ್ತಬಿಟ್ಟು ಬಿಂದಿಗೆಗೆ ಅಲಂಕಾರ ಮಾಡ್ಕೊಬೋದು ಅಂತಂದ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ಒಂದು ಬ್ಲೌಸ್ ಪೀಸ್ ತೊಗೊಂಡಿದ್ದೀನಿ. ನಾನು ಒಂದು ಬ್ಲೌಸ್ ಪೀಸು ತೊಗೊಂಡಿದ್ದೀನಲ್ಲ, ಅದನ್ನು ಅರ್ಧಕ್ಕೆ ಮಡ್ಚ್ಕೊಂಡು ಈಗ ಒಂದು ಕೈಯನ್ನು ಸುತ್ಕೊತಾ ಇದ್ದೀನಿ. ಆದಷ್ಟು ಸುಕ್ಕಬಾರ್ದಾಗಿ ಸುತ್ಕೊಬೇಕಾಗುತ್ತೆ, ಗಟ್ಟಿಯಾಗಿ ಸುಕ್ಕಬಾರ್ದಾಗಿ ಸುತ್ತಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಾಂತಂದರೆ ಅದೆಲ್ಲ ಮಡಿಕೆಗಳೆಲ್ಲ ಆದರೆ ಅಷ್ಟು ಚೆನ್ನಾಗಿರೋದಿಲ್ಲ, ರಿಂಕಲ್ಸ್ ಎಲ್ಲ ಬಂದರೆ. ನೋಡಿ, ನಾನು ಇಷ್ಟು ನೀಟಾಗಿ ಗಟ್ಟಿಯಾಗಿ ಸುತ್ಕೊತಾ ಇದ್ದೀನಿ. ನೀವು ಅಷ್ಟೇ ಇದೇ ರೀತಿ ಮಾಡಿಕೊಂಡ್ರೆ ನಾವು ವರಮಹಾಲಕ್ಷ್ಮಿ ಹಬ್ಬದ ಸಮಯದಲ್ಲೆಲ್ಲ ನಮಗೆ ತುಂಬಾ ಟೈಮ್ ಎಲ್ಲ ಉಳಿಯುತ್ತೆ. ಮತ್ತು ಎಷ್ಟು ಕೆಲಸ ಮಾಡಿದ್ರೂ ವರಮಹಾಲಕ್ಷ್ಮಿ ದಿವಸ ನಮಗೆ ಸಾಕಾಗೋದೇ ಇಲ್ಲ, ಟೈಮ್ ಅನ್ನೋದು ಸಿಗೋದೇ ಇಲ್ಲ. ಹಾಗಾಗಿ ನಾವು ಒಂದು 2ರಿಂದ 3 ದಿವಸ ಮುಂಚಿತವಾಗಿಯೇ ಈ ರೀತಿ ಎಲ್ಲ ನಾವು ಸೆಟ್ ಮಾಡ್ಕೊಂಬಿಟ್ರೆ ತುಂಬಾ ಈಸಿಯಾಗಿ ನಾವು ಆರಾಮಾಗಿ ವರಮಹಾಲಕ್ಷ್ಮಿಗೆ ತಾಯಿಗೆ ಸೀರೆ ಅಲಂಕಾರನ ಮತ್ತು ನಾವೆಲ್ಲ ಏನೇನು ಡೆಕೋರೇಷನ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವೋ ಅದನ್ನೆಲ್ಲ ಆರಾಮಾಗಿ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ನೋಡಿ, ಒಂದು ಕಡೆ ನಾನು ಕೈಯನ್ನು ನೀಟಾಗಿ ಬ್ಲೌಸ್ ಪೀಸಲ್ಲಿ ಎಲ್ಲ ಸುತ್ಕೊಂಡಿದ್ದೀನಿ. ಅದೇ ರೀತಿ ಇನ್ನೊಂದು ತುದಿಗೆ ಹೋಗ್ಬಿಟ್ಟು ನಾನು ಇನ್ನೊಂದು ಕೈಯನ್ನು ಸುತ್ಕೊತಾ ಇದ್ದೀನಿ. ನೋಡಿ, ಈ ಕೈಯು ಬಲಗೈ ಆಗಿರೋದ್ರಿಂದ ಒಂದು ಸ್ವಲ್ಪ ಮೇಲ್ಗಡೆಗೆ ನೋಡ್ತಾ ಇದ್ದರೆ ಆಶೀರ್ವಾದ ಮಾಡೋ ಥರ ಇರಬೇಕು. ಇದು ಒಂದು ಸ್ವಲ್ಪ ಆ ಥರ ಇರಲಿಲ್ಲ, ಹಾಗಾಗಿ ಒಂದು ಸ್ವಲ್ಪ ಕಟ್ಕೊಂಡಿದ್ದೀನಿ ದಾರದಲ್ಲಿ. ಯಾಕೆಂದರೆ ನಾವು ಒಂದೊಂದು ಸಲ ತಗೊಂಡಾಗ ನಮಗೆ ಬೇಕನ್ನಿಸೋದು ಸಿಗೋದಿಲ್ಲ, ನಮಗೆ ವಿಧಿ ಇಲ್ದಲೇ ಇನ್ನೊಂದು ಸಲ ಬರೋರು ಯಾರು ಅಂತಂದ್ಬಿಟ್ಟು ನಾವು ತೊಗೊಂಡಿರ್ತೀವಿ. ಆ ಸಮಯದಲ್ಲೆಲ್ಲ ಕೈಯೆಲ್ಲ ಒಂದು ಸ್ವಲ್ಪ ಕೆಳಗಡೆ ನೋಡ್ತಾಯಿತ್ತು, ಹಾಗಾಗಿ ನಾನು ಕಟ್ಟಿಟ್ಕೊಂಡಿದ್ದೀನಿ. ಇಲ್ಲ ಅಂತಂದರೆ ನಮಗೆ ಆನ್ಲೈನಲ್ಲಿ ಆರಾಮಾಗಿ ಸಿಗುತ್ತೆ, ಅವನ್ನು ಎಕ್ಸ್ಚೇಂಜ್ ಮಾಡೋದಕ್ಕೂ ಅವಕಾಶಗಳೆಲ್ಲ ಇರ್ತದೆ. ನೋಡಿಕೊಂಡು ನೀವು ತೊಗೊಳ್ಳಿ. ನಾನು ತೊಗೊಂಡಿದ್ದೆ, ಹೋದ ವರ್ಷ ತೊಗೊಂಡಿರೋದಿದು. ಇನ್ನೊಂದು ಸಲ ನಾನು ಈಗ ತೊಗೊತೀನಿ, ಅದು ತುಂಬ ಚೆನ್ನಾಗಿ ನೋಡಿಬಿಟ್ಟು ತೊಗೊತೀನಿ. ಒಂದು 2 ದಿವಸ ಲೇಟ್ ಆದರೂ ಪರವಾಗಿಲ್ಲ ಅಂತಂದ್ಬಿಟ್ಟು ಇವಾಗ ಇರೋದ್ರೊಳಗೆ ನಾನು ಜೋಡಿಸ್ಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡಿ, 2 ಕೈಗಳಿಗೆ ನಾನು ಬ್ಲೌಸ್ ಪೀಸನ್ನು ಈ ರೀತಿ ನೀಟಾಗಿ ಕಟ್ಕೊಂಡಿದ್ದೀನಿ. ಇದನ್ನು ಹಾಗೇ ಪರ್ಮನೆಂಟಾಗಿ ಇಟ್ಕೊಂಡ್ಬಿಡ್ತೀನಿ ನಾನು. ಯಾಕೆಂದರೆ ನಾನು ದೇವಿಗೆ ಯಾವ ರೀತಿ ಸುಲಭವಾಗಿ ಹಾಗೆ ಸರಳವಾಗಿ ಅಲಂಕಾರನ ಮಾಡ್ಬೋದು ಸೀರೆಯಿಂದ ಅಂತಂದ್ಬಿಟ್ಟು ನಾನು ಆದಷ್ಟು ವಿಡಿಯೋಗಳನ್ನ ಮಾಡಿ ಹಾಕೋದ್ರಿಂದ ನನಗೆ ಈ ಥರ ಎಲ್ಲ ಬೇಕಾಗುತ್ತೆ. ಹಾಗಾಗಿ ಮೊದಲೇ ನಾನು ಈ ಥರ ಜೋಡಿಸಿಟ್ಕೊಂಡಿದ್ದೀನಿ. ಈಗ ಒಂದು ತಂಬಿಗೆಗೆ ಅಂದರೆ ಬಿಂದಿಗೆಗೆ, ಈ ತಾಮ್ರದ ಬಿಂದಿಗೆಗೆ ಒಂದು ಕಡ್ಡಿನ ಕಟ್ಕೊಂಡಿದ್ದೀನಿ. ನೋಡಿ, ತುಂಬ ಜಾಸ್ತಿ ಇರಬಾರ್ದು, ಒಂದು ಮೊಳ ಇರುತ್ತಲ್ಲ, ಮೊಳದಲ್ಲಿ ಒಂದು ಸ್ವಲ್ಪ ಕಡಿಮೆನೇ ಇರಬೇಕು. ಆ ರೀತಿ ನಾವು ನೋಡಿಕೊಂಡು ಕಟ್ಕೊಬೇಕು. ಆ ಥರ ಕಡ್ಡಿ ತೊಗೊಂಡು ಕಟ್ಕೊಬೇಕಾಗುತ್ತೆ. ಇದು ಒಂದು ಸ್ವಲ್ಪ ಉದ್ದ ಆಗಿದೆ, ನಾನು ಸ್ವಲ್ಪ ಕಟ್ ಮಾಡಿಸ್ಬೇಕು ಅಷ್ಟೇ. ಆದ್ರೂ ಅದರೊಳಗೆ ಮಾಡಿ ತೋರಿಸ್ತಾ ಇದ್ದೀನಿ. ನಮಗೆ ಮೊಳ ಇದೆಯಲ್ಲ, ಒಂದು ಮೊಳ, ಅರ್ಧ ಮೊಳಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಇರಬೇಕು ಕಡ್ಡಿ, ಆವಾಗಲೇ ಚೆನ್ನಾಗಿ ಬರೋದು. ಇಲ್ಲಾಂತಂದರೆ ಕಡ್ಡಿ ಎಲ್ಲ ಉದ್ದಕ್ಕಾದಾಗಲ್ಲ, ತೊಂದರೆ ಆಗುತ್ತೆ. ನೋಡಿ, ಹೀಗೆ 2 ಕಡೆಗೂ ನಾನು ಗುಂಡ್ಪಿನ್ ಹಾಕ್ಕೊಂಡು ಸೆಟ್ ಮಾಡ್ಕೊತಾ ಇದ್ದೀನಿ. ಬಿಂದಿಗೆ ಕಾಣದೋ ಹಾಗೆ ಆರಾಮಾಗಿ ಈ ರೀತಿ ನಾವು ಸೆಟ್ ಮಾಡ್ಕೊಂಬಿಟ್ರೆ ನಾವು ಸೀರೆ ಉಡಿಸ್ತೀವಲ್ಲ, ಆ ಸಮಯದಲ್ಲಿ ನಾವು ಯಾವ ಬ್ಲೌಸ್ ಪೀಸ್ ಇರುತ್ತೋ, ಸೀರೆಗೆ ಮ್ಯಾಚಿಂಗ್ ಬ್ಲೌಸ್ ಪೀಸ್ ಇರುತ್ತೋ ಅದನ್ನು ಇದ್ರ ಮೇಲೆ ಹಾಕ್ಕೊಳೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ನಾವೆಲ್ಲ ಸೀರೆ ಉಟ್ಕೊಂಡಾಗ ಯಾವ ರೀತಿ ಸೀರೆ ಉಟ್ಕೊಂಡಾಗೆಲ್ಲ ಅಲಂಕಾರ ಕಾಣಿಸುತ್ತೆ, ಎದೆ ಭಾಗ ಎಲ್ಲ ಯಾವ ರೀತಿ ಕಾಣಿಸುತ್ತೋ ಅದೇ ರೀತಿ ಮಾಡಬೇಕು ಅಂತಂದ್ಬಿಟ್ಟು ಈ ರೀತಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಹಾಗೆ ಸೆಟ್ ಮಾಡಿಬಿಟ್ಬಿಡ್ತೀನಿ ನಾನು. ಎಲ್ಲ ಸೀರೆಗಳಿಗೂ ಉಡಿಸ್ಬೇಕಾದ್ರೆ ಇದೇ ಬಿಂದಿಗೆ ಇಡೋದ್ರಿಂದ ಈಗೆಲ್ಲ ಸೆಟ್ ಮಾಡಿ ಇಟ್ಕೊಂಡ್ರೆ ನಮಗೆ ಬ್ಲೌಸ್ ಪೀಸು ಯಾವ ಸೀರೆಗೆ ಯಾವುದು ಮ್ಯಾಚ್ ಇರುತ್ತೋ ಅದನ್ನು ಇದ್ರ ಮೇಲ್ಭಾಗದಲ್ಲಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ನಾವು ಆರಾಮಾಗಿ ಬೇಗ ಕೆಲಸನ ಮುಗಿಸ್ಕೊಬೋದು ಅಂತಂದ್ಬಿಟ್ಟು ನಾನು ಈ ರೀತಿ ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಅಷ್ಟೇ ನಮಗೆ ಚೆನ್ನಾಗಿ ಕಾಣಿಸ್ಬೇಕು, ಲಕ್ಷ್ಮಿ ಎಲ್ಲನ ನಾವು ಸೀರೆ ಎಲ್ಲ ಉಡಿಸಿದಾಗ ಹಾಗೆ ಕೂತ್ಕೊಂಡು ಒಂದು ಹೆಂಗಸು ಯಾವ ರೀತಿ ಕೂತ್ಕೊಂಡಿರ್ತಾಳೋ ಅದೇ ರೀತಿ ಕೂತ್ಕೊಂಡಿರಬೇಕು ಅಂತ ಅನಿಸಿದ್ರೆ ನೋಡಿ, ಈ ರೀತಿ ಸೆಟ್ ಮಾಡ್ಕೊಳ್ಳಿ. ನಾನು ಒಂದು ಬ್ಲೌಸ್ ಪೀಸ್ ಇಟ್ಬಿಟ್ಟು ಅದ್ರ ಮೇಲೆ ಹುಲ್ಲನ್ನು ಇಟ್ಬಿಟ್ಟು ಕಟ್ಕೊಂಡಿದ್ದೀನಿ. ಆ ಕಡೆ ಈ ಕಡೆ 2 ಕಡೆನೂ 2 ಎದೆ ಭಾಗಕ್ಕೆ ಹುಲ್ಲನ್ನು ಇಟ್ಬಿಟ್ಟು ಇಟ್ಕೊಂಡಿದ್ದೀನಿ. ಹುಲ್ಲನ್ನು ಸಿಗಲಿಲ್ಲ ಅಂತ ಅಂದಿದ್ದ ಪಕ್ಷದಲ್ಲಿ ಒಂದು ಪೇಪರನ್ನು ಹಾಕ್ಬಿಟ್ಟು ನೀವು 2 ಕಡೆನೂ ಒಂದು ಸ್ವಲ್ಪ ಉಂಡೆ ಮಾಡಿಬಿಟ್ಟು ಪೇಪರ್ನ ಸುತ್ತಬಿಟ್ಟು ಇಟ್ಕೊಳೋದ್ರಿಂದ ಅದು ಜರುಗಾಡ್ದಂಗೆ ನಾವು ಕಟ್ಕೊಬೇಕಾಗುತ್ತೆ. ಈಗ 2 ಕಡೆನೂ ನಾನು ಪೇಪರೆಲ್ಲ ಇಟ್ಟಾದಮೇಲೆ, ಹುಲ್ಲನ್ನು ಇಟ್ಟಾದಮೇಲೆ 2 ಕಡೆನೂ ಪಿನ್ ಹಾಕ್ಬಿಟ್ಟು ಅದನ್ನು ಗಟ್ಟಿಯಾಗಿ ಕಟ್ಕೊತಾ ಇದ್ದೀನಿ. ಈಗ ನಾವು ದೇವಿಗೆ ಅಲಂಕಾರ ಮಾಡೋದಕ್ಕೆ ಈಸಿ ಆಗುತ್ತೆ. ನೋಡಿ, ಈಗ ಒಂದು ಸ್ಟ್ಯಾಂಡ್ ಇಟ್ಬಿಟ್ಟು ಅದ್ರ ಮೇಲ್ಗಡೆ ಒಂದು ಬಿಂದಿಗೆನ ಇಡ್ತಾಯಿದ್ದೀನಿ. ನೋಡಿ, ಒಂದು ಮಣೆ ಇಟ್ಬಿಟ್ಟು ಅದ್ರ ಮೇಲ್ಗಡೆ ಬಿಂದಿಗೆನ ಇಡ್ತಾಯಿದ್ದೀನಿ. ಅದೇ ರೀತಿ ಕಾಲನ್ನ ಯಾವ ರೀತಿ ಮಾಡೋದು ಅಂತ ಬನ್ನಿ ನೋಡ್ಕೊಂಬರೋಣ.
ನೋಡಿ ಇದೇ ಕಾಲುಗಳನ್ನ ತೊಗೊಂಡಿದ್ದೀನಿ. ಇದು ಮೀಡಿಯಮ್ ಸೈಜ್ ಕಾಲು ಅಂತ ಅನಿಸುತ್ತೆ ನನಗೆ. ಇದರ ಅಳತೆ ಗೊತ್ತಿಲ್ಲ. ಒಬ್ಬೊಬ್ಬರು ಕೇಳ್ತಾ ಇದ್ದಾರೆ ಯಾವ ಸೈಜಿಂದು ಎಷ್ಟು ಇಂಚಿದೆ ಅಂತಂದ್ಬಿಟ್ಟು ಕೇಳ್ತಾ ಇದ್ದಾರೆ. ನನಗೆ ಆದಷ್ಟು ಸರಿಯಾಗಿ ಗೊತ್ತಿಲ್ಲ. ಒಂದು ಸಲ ಹೋದಾಗ ಕೇಳ್ಕೊಂಬರ್ತೀನಿ, ಆವಾಗ ಮೆಸೇಜ್ ಮಾಡೋದಕ್ಕೆ ಸರಿ ಹೋಗುತ್ತೆ. ಹಾಗಾಗಿ ಮೆಸೇಜ್ ಮಾಡಿರೋರಿಗೆ ಒಂದು ಸ್ವಲ್ಪ ಲೇಟ್ ಆಗುತ್ತೆ, ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ಅರ್ಧ ಪೇಪರ್ನ ನಾನು ಕಟ್ ಮಾಡಿಬಿಟ್ಟು ಒಂದು ಕಾಲಿಗೆ ನೋಡಿ ಈ ರೀತಿ ಸುತ್ಕೊತಾ ಇದ್ದೀನಿ. ಏನಕ್ಕೆ ಸುತ್ಕೊಬೇಕು ಅಂದರೆ ಕಾಲಿನ ತೊಡೆ ಒಂದು ಸ್ವಲ್ಪ ಉದ್ದ ಆಗೋದ್ರಿಂದ ನಮಗೆ ವರಮಹಾಲಕ್ಷ್ಮಿಗೆ ಅಲಂಕಾರ ಮಾಡಬೇಕಾದ್ರೆ ಒಂದು ಸ್ವಲ್ಪ ತುಂಡ ಇದ್ದರೆ ಕಾಲೆಲ್ಲನ ಆವಾಗ ನಮಗೆ ಉಡ್ಸೋದಕ್ಕೆ ನಮಗೆ ಬೇಕಾದಂಗೆ ಉಡ್ಸೋದಕ್ಕೆ ಆಗೋದಿಲ್ಲ. ಹಾಗಾಗಿ ಒಂದು ಸ್ವಲ್ಪ ಈಗ ಪೇಪರಲ್ಲಿ ನಾನು ಸುತ್ತಬಿಟ್ಟು ಆಮೇಲೆ ಗುಂಡು ಪಿನ್ ಹಾಕ್ಕೊತಾ ಇದ್ದೀನಿ. ಆದಷ್ಟು ಪಿನ್ ಹಾಕೋದ್ರ ಬದಲು ಗುಂಡು ಪಿನ್ ಹಾಕೊಳ್ಳೋದು ತುಂಬಾ ಒಳ್ಳೆಯದು. ಈಗ ಒಂದು ಕಾಲು ಸುತ್ಕೊಂಡಿದ್ದಾಯಿತು. ಇನ್ನೊಂದು ಕಾಲು ಇದೆಯಲ್ಲ ನೋಡಿ, ಇದನ್ನು ಒಂದು ಸ್ವಲ್ಪ ನಾನು ಹೊಲ್ದಿದ್ದೀನಿ. ತೊಡೆ ಭಾಗ ಹಿಂದಗಡೆ ತೊಡೆ ಭಾಗದಿಂದ ಕಾಲನ್ನು ಸೇರಿಸ್ಬಿಟ್ಟು ಹೊಲ್ಕೊಂಡಿದ್ದೀನಿ. ಆದಷ್ಟು ಪಿನ್ನಗಳು ಹಾಕಿದ್ರೆ ಬಟ್ಟೆ ಎಲ್ಲ ಹರಿದೋಗುತ್ತೆ, ಹತ್ತಿ ಎಲ್ಲ ಕಾಣಿಸುತ್ತೆ, ಆಮೇಲೆ ಚೆನ್ನಾಗಿ ಕಾಣಿಸೋದಿಲ್ಲ. ಹಾಗಾಗಿ ನಮಗೆ ಎಷ್ಟು ಕಾಲು ಬೊಗಬೇಕೋ ಆ ಕಾಲನ್ನು ಅಷ್ಟು ಹದವಾಗಿ ನಾನು ತಗೊಂಡು ಮಡ್ಚಿಬಿಟ್ಟು ಆಮೇಲೆ ಹೊಲ್ದಿದ್ದೀನಿ, ಸೂಜಿ ದಾರದಿಂದ ಹೊಲ್ದಿದ್ದೀನಿ. ಹಾಗಾಗಿ ಕಾಲು ಮೇಲೆ ಕಾಲು ಹಾಕ್ಕೊಂಡು ಲಕ್ಷ್ಮಿ ಎಲ್ಲ ಕೂತ್ಕೊತಾಳಲ್ಲ ಅದಕ್ಕೆಲ್ಲ ಈ ರೀತಿ ಹೊಲಿದ್ರೆ ಅನುಕೂಲ ಆಗುತ್ತೆ ಅಂತಂದ್ಬಿಟ್ಟು ನಾನು ಹೊಲ್ದಿಟ್ಕೊಂಡಿದ್ದೀನಿ. ಈಗ ಪೇಪರ್ನೆಲ್ಲ ಸುತ್ಕೊಂಡಾದಮೇಲೆ ಈಗ ಗುಂಡು ಪಿನ್ನನ್ನು ಹಾಕ್ಕೊಂಡಿದ್ದೀನಿ. ನೋಡಿ ಈಗ ಕಾಲುಗಳು ಎರಡನ್ನೂ ರೆಡಿಯಾಗಿದೆ. ಇದೇ ರೀತಿ ಮಾಡ್ಕೊಳೋದ್ರಿಂದ ನಮಗೆ ಈಸಿಯಾಗಿ ಅಲಂಕಾರ ಮಾಡೋದಕ್ಕೆ ಈಸಿ ಆಗುತ್ತೆ. ಈಗ ಇನ್ನೊಂದು ಬ್ಲೌಸ್ ಪೀಸ್ನ ತೊಗೊಂಡಿದ್ದೀನಿ ನೋಡಿ. ಈ ಬ್ಲೌಸ್ ಪೀಸು ನಿಮ್ಗೆ ಆದಷ್ಟು ಕಾಲುಗಳಿಗೆ ಒಂದೇ ಥರ ಬ್ಲೌಸ್ ಪೀಸ್ ಎರಡಿದ್ದರೆ ನೀವು ಒಂದಕ್ಕೆ ಒಂದು ಬ್ಲೌಸ್ ಪೀಸು ಸುತ್ಕೊಳೋದ್ರಿಂದ ನಮಗೆ ಇಷ್ಟ ಬಂದಂಗೆ ಮತ್ತು ಈಸಿಯಾಗಿ ಸುತ್ಕೊಬೋದು. ಈ ರೀತಿ ನಾನು ಒಂದೇ ಬ್ಲೌಸ್ ಪೀಸಲ್ಲಿ ಸುತ್ತು ತೋರಿಸ್ತಾ ಇದ್ದೀನಿ. ಆ ಮೂಲೆಯಿಂದ ಬ್ಲೌಸ್ ಪೀಸ್ನ ಈ ಮೂಲೆಗೆ ಒಂದು ಕಾಲನ್ನು ಇಟ್ಬಿಟ್ಟು ಆ ಕಾಲನ್ನು ನೀಟಾಗಿ ನೋಡಿ ಈಗ ಮಧ್ಯದಲ್ಲಿ ಈ ರೀತಿ ಎಲ್ಲನ ಸುತ್ತಕೊಂಡು ಬರಬೇಕಾಗುತ್ತೆ. ತುದಿಲಿ ಫಸ್ಟು ಸ್ಟಾರ್ಟಿಂಗಲ್ಲೆಲ್ಲ ನಾವು ಒಂದು ಸ್ವಲ್ಪ ಗುಂಡು ಪಿನ್ನನ್ನು ಹಾಕ್ಬಿಟ್ರೆ, ಒಂದು ಗುಂಡು ಪಿನ್ ಹಾಕ್ಬಿಟ್ಟು ಅದು ಆ ಕಡೆ ಈ ಕಡೆ ಬಟ್ಟೆ ಜರುಗ್ದಾಗ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಈಗ ನಾನು ಎಲ್ಲ ನೀಟಾಗಿ ಒಂದು ಕಡೆ ಮಾತ್ರನ ಬ್ಲೌಸ್ನ ಪೀಸ್ನ ತೊಗೊಂಡು ಅದನ್ನು ಸುತ್ಕೊತಾ ಇದ್ದೀನಿ. ಅದಾದಮೇಲೆ ಬ್ಲೌಸ್ ಪೀಸು ಒಂದು ಸ್ವಲ್ಪ ಬಾರ್ಡರೆಲ್ಲ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಇದು ಪ್ಲೇನ್ ಆಗಿರೋದ್ರಿಂದ ನೀವು ನೋಡಿದ್ರೆ ಕಾಣಿಸ್ತಾ ಇಲ್ಲ. ನಮಗೆ ಬೇರೆ ಸೀರೆ ಎಲ್ಲ ತೊಗೊಂಡಿರ್ತೀನಲ್ಲ ಅದರ ಬ್ಲೌಸ್ ಪೀಸು ಅದ್ರ ಕಲರು ಎಲ್ಲನ ಅದ್ರದ್ದು ಮ್ಯಾಚಿಂಗ್ ಎಲ್ಲ ಇರುತ್ತಲ್ಲ ಅದಕ್ಕೆ ಇನ್ನೊಂದು ಬ್ಲೌಸ್ ಪೀಸ್ ಸುತ್ತೋದ್ರಿಂದ ತುಂಬ ಚೆನ್ನಾಗಿ ಕಲರೆಲ್ಲ ಮ್ಯಾಚ್ ಆಗುತ್ತೆ. ಈಗ ನಾನು ಸುತ್ತು ಇಟ್ಕೊಂಡಿದ್ದೀನಿ, ಇದು ಬೇಕಾಗುತ್ತೆ ಅಂತಂದ್ಬಿಟ್ಟು ನೀವು ಇದೇ ರೀತಿ ಇನ್ನೊಂದು 2-3 ದಿವಸ ಹಬ್ಬ ಇದೆ ಅನ್ನೋ ಟೈಮಲ್ಲಿ ನೀವು ಆರಾಮಾಗಿ ಈಗೆಲ್ಲ ಮಾಡಿ ಇಟ್ಕೊಂಬಿಟ್ರೆ ನಾವು ಫ್ರೀಯಾಗಿ ಟೆನ್ಷನ್ ಇಲ್ದ ಹಾಗೆ ನಾವು ವರಮಹಾಲಕ್ಷ್ಮಿಗೆ ಸೀರೆನ ಡೆಕೋರೇಷನ್ ಮಾಡ್ಬೋದು ಅಂತಂದ್ಬಿಟ್ಟು ಹೇಳೋದಕ್ಕೆ ಇಷ್ಟಪಡ್ತಾಯಿದ್ದೀನಿ. ಫ್ರೆಂಡ್ಸ್ ನೋಡಿ, ಒಂದು ಕಾಲು ಆಯಿತು, ಇನ್ನೊಂದು ಕಾಲು ತುದಿನೂ ತಗೊಂಡು ಅದನ್ನು ಮಡ್ಚಿಬಿಟ್ಟು ನೀಟಾಗಿ ಸುತ್ತಬಿಟ್ಟು ಅದಾದಮೇಲೆ ನಾನು ಗುಂಡು ಪಿನ್ನನ್ನು ಹಾಕ್ಕೊತಾ ಇದ್ದೀನಿ. ಮತ್ತು ಈಗ ಎಲ್ಲ ಬ್ಲೌಸ್ ಪೀಸ್ ಇದೆಯಲ್ಲ ತುದಿಯಿಂದನ ನೀಟಾಗಿ ಏನನ್ನು ಸುಕ್ಕಬಾರ್ದ ಹಾಗೆ ನಾವು ನೀಟಾಗಿ ಸುತ್ತಕೊಂಡ್ರೆ ತುಂಬ ಚೆನ್ನಾಗಿ ಕಾಲುಗಳನ್ನು ಸಹ ರೆಡಿ ಮಾಡ್ಕೊಬೋದು. ಎಷ್ಟು ಈಸಿ ಅಂತಂದ್ಬಿಟ್ಟು ನೀವು ಮಾಡಿದ್ರೇ ಗೊತ್ತಾಗುತ್ತೆ. ಒಂದು ಸಲ 2 ಸಲ ಮಾಡೋದ್ರೊಳಗಡೆ ಆರಾಮಾಗಿ ಬರುತ್ತೆ. ನಾನು ಅಷ್ಟೇ ಸೀರೆಗಳ್ನ ಅಲಂಕಾರ ಮಾಡಬೇಕಾದ್ರೆ ನನಗೇನು ಗೊತ್ತಿರಲೇ ಇಲ್ಲ. ನಾನು ಯೂಟ್ಯೂಬ್ ನೋಡಿಬಿಟ್ಟೇ ಕಲ್ತ್ಕೊಂಡಿರೋದು. ಎಲ್ಲ ವೀಡಿಯೋಗಳ್ನೂ ನೋಡಿಬಿಟ್ಟು ನನಗೆ ಯಾವ್ದು ಬೇಕೋ ಅದನ್ನು ತಗೊಂಡು ಒಂದು ಸ್ವಲ್ಪ ಅದನ್ನೆಲ್ಲ ನೋಡಿಬಿಟ್ಟು ಆಮೇಲೆ ಉಡ್ಸೋದಕ್ಕೆ ಟ್ರೈ ಮಾಡ್ತೀನಿ. ಅದರಿಂದ ಒಂದು ಸ್ವಲ್ಪ ಐಡಿಯಾ ಬರುತ್ತೆ. ಆಮೇಲೆ ನನ್ನ ಐಡಿಯಾಗಳ್ನ ಉಪಯೋಗಿಸ್ಕೊಂಡು ನಾನು ಸ್ಯಾರಿ ಡ್ರಾಪಿಂಗ್ ಮಾಡ್ತಾಯಿರ್ತೀನಿ. ನಮಗೂ ಗೊತ್ತಾಗುತ್ತೆ. ಯಾಕೆ ಅಂತಂದರೆ ನಮಗೆ ಫಸ್ಟೆಲ್ಲ ಸ್ಟಾರ್ಟಿಂಗ್ ಏನೂ ಗೊತ್ತಿರೋದಿಲ್ಲ. ನಾವು ನೋಡ್ತಾ ಇದ್ದರೆ ಮಾಡ್ತಾ ಇದ್ದರೆ ಆರಾಮಾಗಿ ನಮಗೂ ಸಹ ಗೊತ್ತಾಗುತ್ತೆ. ಅದಕ್ಕೆ ನಾನು ನಿಮಗೆಲ್ಲರಿಗೂ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಲ್ಲಿ ಕಾಲುಗಳ್ನ ಯಾವ ರೀತಿ ಉದ್ದ ಮಾಡ್ಕೊಬೋದು ಅನ್ನೋ ದೃಷ್ಟಿಯಲ್ಲಿ ನಾನು ಇವತ್ತು ಈ ವಿಡಿಯೋನ ಮಾಡಿ ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನು ತಿಳ್ಕೊತಾ ಇದ್ದೀನಿ. ಇಷ್ಟ ಆದರೆ ಕಲಾ ಟಿ ವಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ. ಹಾಗೆ ಈ ಮಾಗಡಿ ಕಲಾನ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಅಂದ್ಬಿಟ್ಟು ನಾನು ನಿಮ್ಮ ಮನೆ ಮಗಳು ಮಾಗಡಿ ಕಲಾ ನಿಮ್ಮಲ್ಲಿ ಕೇಳ್ಕೊತಾ ಇದ್ದಾಳೆ. ಆರೈಸಿ ಪ್ಲೀಸ್. ನೋಡಿ ಈಗ ಕಾಲುಗಳೆಲ್ಲ ರೆಡಿಯಾಗಿದೆ. ನೋಡಿ ಕಾಲೆಲ್ಲ ನೀಟಾಗಿ ಈ ಥರ ಮಾಡೋದ್ರಿಂದ ಒಂದು ಸ್ವಲ್ಪ ನಾವು ಹೊಲ್ದ್ಬಿಟ್ಟು ಒಂದು ಕಾಲನ್ನ ಒಂದು ಸ್ವಲ್ಪ ಮಡಚೋದ್ರಿಂದ ಕಾಲ ಮೇಲೆ ಕಾಲು ಹಾಕ್ಕೊಂಡು ಕೂತ್ಕೊಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ನೋಡಿ ಈಗ 2 ಕಡೆನೂ ನೀಟಾಗಿ ಒಂದು ಬ್ಲೌಸ್ ಪೀಸಿಂದಲೇ ಆರಾಮಾಗಿ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಮಾಡೋದಕ್ಕೆ ಕಷ್ಟ ಆಯಿತು ಅಂತ ಅಂದಿದ್ದ ಪಕ್ಷದಲ್ಲಿ ಒಂದೇ ಥರದ್ದು 2 ಬ್ಲೌಸ್ ಪೀಸ್ನ ತೊಗೊಂಡು ಒಂದು ಕಾಲಿಗೆ ಒಂದು ಸುತ್ಕೊಂಡು ಇನ್ನೊಂದು ಕಾಲಿಗೆ ಇನ್ನೊಂದು ಸುತ್ಕೊಂಡ್ರೆ ಈಸಿಯಾಗಿ ಆಗುತ್ತೆ. ನೋಡಿ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. 2 ಕಾಲೂ ಸಹ ರೆಡಿ ಆಯಿತು. ಕೈಗಳ್ನು ಅದೇ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಈಗ ಕಾಲ ಮೇಲೆ ಕಾಲು ಹಾಕೊಂಡು ತೋರಿಸ್ತಾ ಇದ್ದೀನಿ. ನೋಡಿ ಈ ರೀತಿ ಕೂತ್ಕೊತಾಳೆ ಲಕ್ಷ್ಮಿ. ಕಾಲು ಮುರಿದ್ಬಿಟ್ಟು ನಮ್ಮ ಮನೇಲಿ
ಹೇಗೆ ಅಲಂಕಾರ ಮಾಡೋದು ಅಂತಂದ್ಬಿಟ್ಟು ನೋಡ್ಕೊಳ್ಳೋಣ ಒಂದು ಸ್ವಲ್ಪ. ನೋಡಿ, ಕೈಗಳ್ನ ಮಾಡಿ ಇಟ್ಕೊಂಡಿದ್ದೀವಲ್ಲ, ಅದ್ರ ಬಿನ್ಗೆ ಹಿಂದಗಡೆಯಿಂದ ತೊಗೊಂಬಂದು ನಮಗೆ ಯಾವ ರೀತಿ ಯಾವ ಥರ ಬೇಕೋ ಆ ಕಾಲನ್ನ ಆ ರೀತಿ ಜೋಡಿಸ್ಕೊಂಡ್ರೆ ಸಾಕಾಗುತ್ತೆ. ನಿಮಗೆ ಒಂದು ಸ್ವಲ್ಪ ಕಷ್ಟ ಅನಿಸಿದ್ರೆ ಅನಿಸಿದ ಪಕ್ಷದಲ್ಲಿ ನೀವು ಒಂದು ಬ್ಲೌಸ್ ಪೀಸ್ನ ಒಂದು ಕಾಲ್ಗೆ ಹಾಕೊಳೋದ್ರಿಂದ ನೀಟಾಗಿ ಆರಾಮಾಗಿ ನಾವು ಉಡ್ಸ್ಕೊಬೋದು. ಈಗ ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ನಾವು ಕೈಯು ಮತ್ತು ಕಾಲುಗಳ್ನ ನೀಟಾಗಿ ಜೋಡಿಸ್ಕೊಬೋದು ಅಂತಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ, ನಿಮ್ಗೆ ಗೊತ್ತಿರೋರಿಗೆ, ನಿಮ್ಮ ಹಿತೈಷಿಗಳಿಗೆ, ಯಾರೆಲ್ಲ ವರಮಹಾಲಕ್ಷ್ಮಿನ ಕೂರಿಸ್ತಾರೋ, ಇನ್ನೂ ಚೆನ್ನಾಗಿ ನಾವು ಈ ವರ್ಷ ಕೂರಿಸ್ಬೇಕು ಅಂತ ಅಂದ್ಕೊಂಡಿರ್ತಾರೋ ಅವ್ರಿಗೆಲ್ಲನ ಈ ವಿಡಿಯೋನ ಶೇರ್ ಮಾಡಿ. ನೋಡಿ, ಒಂದು ವಿಡಿಯೋನ ನಾನು ಹಾಕಿದ್ದೀನಿ. ಈ ವಿಡಿಯೋನ ನೋಡಿದ್ರೆ ಗೊತ್ತಾಗ್ತಾ ಇದೆ ಯಾವ ರೀತಿ ನಾನು ಅಲಂಕಾರ ಮಾಡಿದ್ದೀನಿ ಅಂತಂದ್ಬಿಟ್ಟು. ಫುಲ್ಲು ವಿಡಿಯೋ ಬೇಕು ಅಂತಂದರೆ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಇದೇ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೀವು ಆದಷ್ಟು ಈ ವಿಡಿಯೋನ ನೋಡಿ ಇದೇ ರೀತಿ ಉಡ್ಸೋದಕ್ಕೆ ಟ್ರೈ ಮಾಡಿ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೊಮ್ಮೆ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್ ಫ್ರೆಂಡ್ಸ್. ನಾನು ವರಮಹಾಲಕ್ಷ್ಮಿಗೆ ಸೀರೆ ಉಡಿಸೋ ವಿಡಿಯೋಗಳ್ನೆಲ್ಲ ನೋಡಿಬಿಟ್ಟು ನನಗೆ ಪ್ರೋತ್ಸಾಹ ಕೊಡಿ, ಹಾರೈಸಿ ಮಾಗಡಿ ಕಲಾ ಬೆಳೆಯೋದಕ್ಕೆ ನೀವು ಅನುಕೂಲ ಮಾಡಿಕೊಡಿ ಅಂತಂದ್ಬಿಟ್ಟು ನಾನು ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತೊಮ್ಮೆ ಸಿಗೋಣ. ಥ್ಯಾಂಕ್ ಯು, ಬಾಯ್.